ನಮಗೆ ಹೆಚ್ಚು ಜನ ಕೋರಿಕೆ ಮಾಡಿರೋದ್ರಿಂದ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಮೊದಲು ವಾರಕ್ಕೆ ಒಂದು ಸಂದರ್ಶನ ಮಾಡಬೇಕು ಅಂತಿದ್ವಿ. ಈಗ ಐಸಿರಿ ಈ ಒಂದು ಮೀಡಿಯಾದ ಮೂಲಕ ನಿಮಗೆ ವಾರಕ್ಕೆ 2 ಸಲ ಈ ಥರದ ಸಂದರ್ಶನಗಳನ್ನ ಕೇಳಿಸೋಣ ಅಂತ ಅಂದ್ಕೊಂಡಿದ್ವಿ. ಹೀಗಾಗಿ ಯಾರ ಸಂದರ್ಶನ ಕೇಳಬಹುದು? ಗೆಸ್ ಮಾಡಿ. ಗೆಸ್. 1 2 3 4 5. ನಾನು ಹೇಳಿಬಿಡ್ಲಾ? ಹಾಸ್ಯ ಚಕ್ರವರ್ತಿ ಯಾರು? TR ನರಸಿಂಹರಾಜು. ಎಷ್ಟೋ ಜನ ಅವರ ಚಲನಚಿತ್ರಗಳನ್ನು ನೋಡಿ ನಗುತ್ತಾ ಇದ್ರಿ. ನರಸಿಂಹರಾಜು, ಬಾಲಕೃಷ್ಣ, MN ಲಕ್ಷ್ಮೀದೇವಿ, ರಮಾ ಇವರ ಕಾಂಬಿನೇಷನಿನ ಹಾಸ್ಯ ಪಾತ್ರಗಳನ್ನ ನೋಡ್ತಿದ್ರಿ. ಒಂದು ಕಾಲದಲ್ಲಿ ನರಸಿಂಹರಾಜು ಅವ್ರಿಗೆ ಎಷ್ಟು ಬೆಲೆ ಇತ್ತು ಅಂದರೆ ಅವ್ರ ಹಾಸ್ಯ ಚಕ್ರವರ್ತಿಯಾಗಿ ಕರ್ನಾಟಕದ ಚಲನಚಿತ್ರ ಕಲಾವಿದರಾಗಿ ಮಡ್ರಾಸ್ನಲ್ಲಿ ಮನೆ ಕಟ್ಟಿದ ಮೊದಲ ಕನ್ನಡಿಗರವರು. ಆಮೇಲೆ ಫಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿದಂಥ ಕನ್ನಡ ಕಲಾವಿದರವರು. ಅಷ್ಟು ಸಂಪಾದನೆ ಇತ್ತವರಿಗೆ. ಒಂದು ಕಾಲದಲ್ಲಿ ನರಸಿಂಹರಾಜು ಅವರು ಕಾಲ್ ಶೀಟ್ ಸಿಕ್ಕಿದ ಮೇಲೆ ಬೇರೆಯವರು, ರಾಜ್ಕುಮಾರ್ ಇನ್ಕ್ಲೂಡಿಂಗ್ ಎಲ್ಲರದು ಕಾಲ್ ಶೀಟ್ ತಗೊಳ್ತಿದ್ರು. ಅಷ್ಟು ಅವರು ಚಕ್ರವರ್ತಿಯಾಗಿದ್ದರು. ಆದರೆ ಅವರು ಪ್ರೊಫೆಸರ್ ಹುಚ್ಚುರಾಯ ಅಂತ ಒಂದು ಸಿನಿಮಾ ತೆಗೆದು ದುಡ್ಡನ್ನು ಕಳ್ಕೊಂಡ್ರು. ಅವ್ರ ಮಗ ಶ್ರೀಕಾಂತನ್ನು ಕಳ್ಕೊಂಡ್ರು. ಹೀಗಾಗಿ ದುಃಖದಲ್ಲಿದ್ದರು. ನಮ್ಮನೆಗೆ ಬಂದಿದ್ದರು ನರಸಿಂಹರಾಜು ಅವರು ಸಹ. 60ರ ದಶಕದಲ್ಲಿ ಬಂದಿದ್ದಾಗ, ನಾಟಕ ಆಡ್ಲಿಕ್ಕೆ ಬಂದಿದ್ದಾಗ ನಮ್ಮ ಮನೆಗೆ ಬಂದರು. 3 ದಿವಸ ನಮ್ಮ ಮನೇಲಿದ್ದರು. ಅವರ ಚಿಕ್ಕ ಮಗು ಇತ್ತು. ಅವಾಗ ಅವ್ರ ಹೆಂಡತಿ ಬಂದಿದ್ದರು. ಪುಟ್ಟ ಮಗು ಇತ್ತು, ಹಾಲು ಕುಡಿಯೋವಂಥ ಮಗು ಇತ್ತು. ಆ ಟೈಮಲ್ಲಿ ನಮ್ಮಲ್ಲಿಗೆ ಬಂದಿದ್ದರು ಅವರು. ಆಕಾಶವಾಣಿಯಲ್ಲಿ ಒಂದು ನಾಟಕ ಪಾಕಶಾಸ್ತ್ರಿ ಅಂತ HK ರಂಗನಾಥ್ ಅವ್ರದ್ದು ಮಾಡಬೇಕಾಗಿತ್ತು. ಅವ್ರಿಗೆ ಬಾಯ್ಪಾಠ ಮಾಡಿ ಸ್ಟೇಜ್ನಲ್ಲಿ ಅಥವಾ ಸಿನಿಮಾದಲ್ಲಿ ರೆಡಿಯಾಗಿ ಮಾತಾಡ್ಲಿಕ್ಕೆ ಬರ್ತಿದ್ದೆ ಹೊರತು ಸ್ಕ್ರಿಪ್ಟ್ ಇಟ್ಕೊಂಡು ನಾಟಕ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹೀಗಾಗಿ ಅವರ ಸಂದರ್ಶನ ಪ್ರಸಾರವಾಯಿತು. ಹೀಗಾಗಿ TR ನರಸಿಂಹರಾಜು ಅವರು 100ಕ್ಕಿಂತ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಮಿನುಗಿದ್ದಾರೆ. ಬಾಲಕೃಷ್ಣ ನರಸಿಂಹರಾಜು ಅವರು ಯಾವಾಗಲೂ ಜೋಡಿ ಪಾರ್ಟು. ಬಾಲಕೃಷ್ಣ ಬಂದು ಖಳನಾಯಕನ ಪಕ್ಕದಲ್ಲಿರೋ ಹಾಸ್ಯ ನಟ, ಇವರು ನಾಯಕನ ಪಕ್ಕದಲ್ಲಿರುವಂಥ ಹಾಸ್ಯ ನಟ ಆಗಿದ್ದರು. ಹೀಗಾಗಿ ನೀವು ರತ್ನಮಂಜರಿ ಚಿತ್ರ ನೋಡಿದರೆ ಅವರು MN ಲಕ್ಷ್ಮೀದೇವಿ, ಯಾರು ಯಾರು ನೀ ಯಾರು ಹಾಡು ಕೇಳಿರ್ಬೇಕು ನೀವು. ಹಾಗೆ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ. ಈಗ TR ನರಸಿಂಹರಾಜು ಅವರ ಸಂದರ್ಶನ ಕೇಳೋಣ. ಇವರನ್ನೂ ಸಂದರ್ಶಿಸಿದ್ದಾರೆ ನನ್ನ ಪೂಜ್ಯ ತಂದೆ ದಿವಂಗತ NS ವಾಮನ್ ಅವರು. ತಾವು ಕನ್ನಡ ನಾಡಿನ ಹಿರಿಯ ಹಾಸ್ಯ ಕಲಾವಿದರುಗಳ ಪೈಕಿ ತಾವು ಅನೇಕ ಚಲನಚಿತ್ರಗಳಲ್ಲಿ ಭಾಗವಹಿಸಿ ಕನ್ನಡ ನಾಡಿನ ಶ್ರೋತೃಗಳ ಮತ್ತು ಪ್ರೇಕ್ಷಕರ ಮನಸ್ಸನ್ನು ಸೇರಿಕೊಂಡಿದ್ದಾರೆ. ತಮಗೆ ಗಟ್ಟಿಯಾಗಲಿಕ್ಕೆ ಬಂದಿದ್ದೀನಿ, ಶ್ರೋತೃ ಪರವಾಗಿ ಬಂದಿದ್ದೀನಿ. ಬಹಳ ಸಂತೋಷ. ತಮಗೆ ಈ ಕಲೆಯಲ್ಲಿ ಅಭಿರುಚಿ ಹೇಗಿತ್ತು? ಬಾಲ್ಯದಿಂದಲೇ ಇದರಲ್ಲಿ ನಾಟಕದ ಕಂಪನಿಗಳಲ್ಲಿ ಇತ್ತು ಕೆಲಸ ಮಾಡಿದ್ದೀರಾ? ಚಿತ್ರರಂಗ ಪ್ರವೇಶದ ಮೊದಲೇ ನಾಟಕ ರಂಗದಲ್ಲಿ ಇದ್ದೀರಿ ಅನ್ನೋ ವಿಷಯ ಎಲ್ಲ ಕೇಳಿದ್ರಿ. ಅದರ ವಿಚಾರ ಸ್ವಲ್ಪ ಹೇಳ್ಬೇಕು. ನಿಮ್ಮ ಬಾಲ್ಯದ ವಿಷಯ ಸ್ವಲ್ಪ ಹೇಳ್ಬೇಕು. ನನ್ನ ಬಾಲ್ಯದ ವಿಷಯ ಅಂದ್ರೆ ನಾನು 4ನೇ ವಯಸ್ಸಿನಲ್ಲೇ ಈಗ ಆಡಳಿತ ಶಿಕ್ಷಕರು ನಮ್ಮ ಚಿಕ್ಕಪ್ಪ ಲಕ್ಷ್ಮೀಪುರ ಇದ್ರು. ಅವರು ಆಗಲೂ ಪ್ರಖ್ಯಾತವಾದಂತಹ ಕಂಪ್ನಿಗೆ ನನ್ನ ಕರ್ಕೊಂಡೋಗು ಅಲ್ಲಿ ಬಾಲಪಾತ್ರಗಳನ್ನ ಮಾಡ್ತಿದ್ದೆ. ಆಗ ನಾಟಕ ಸಂಘಗಳು ಬಹಳ ಉನ್ನತ ಮಟ್ಟದಲ್ಲಿತ್ತು. ಅಲ್ಲಿ ಸಂಗೀತ, ಸಾಹಿತ್ಯ, ಸಂಸ್ಕೃತ, ವ್ಯಾಯಾಮ, ಅವರ ಸಂಧ್ಯಾವಂದನೆ ಮಾಡ್ತಾರೆ, ಸಂಧ್ಯಾವಂದನೆ ಇರ್ಬೋದು, ಸೂಕ್ತಿಗೆ ಮಾಡ್ತಾರೆ, ಸೂಕ್ತಿಗೆ ಕಠಿಣ ವಿಶಿಷ್ಟವಾದ ಶಿಷ್ಟಾಚಾರಗಳೆಲ್ಲ ಇತ್ತು. ಅದರಿಂದ ನಾಟಕ ಮುಂದುವರೆದಕ್ಕೆ ಕಾರಣವಾಯಿತು. ಹೇಗಿರ್ಬೇಕಂದ್ರೆ ತಂದೆ ತಾಯಿ ಐಕ್ಯತೆ ನಾವು ಇದ್ದ ಆ ಸಂದರ್ಭದಲ್ಲಿ ಬಹಳ ತೊಂದರೆ ಆಗೋದು. ಆಗಿನ ನಮ್ಮ ಗುರುಗಳು ಸಾಹಿತ್ಯಕ್ಕೆ, ನಾಟಕಕ್ಕೆ ಅಂದ್ರೆ ಕೀರ್ತಿ ಶಂಕರ ಉಗ್ರಾದ ಶಾಸ್ತ್ರಿಗಳು, ರಾಮಚಂದ್ರ ಶಾಸ್ತ್ರಿ ಅಂತ ರಾಮಕುಮಾರ ತಂದೆ ಪಾತ್ರ ಮಾಡ್ತಿದ್ರಲ್ಲ, ರಾಮಚಂದ್ರ ತಮ್ಮ ಅವರು. ಆಮೇಲೆ ಇನ್ನೂ ಕೆಲವು ವಿಚಾರಗಳು ಅದೊಂದು ಮುದ್ದಕ್ಕೆ ಹೋಗಿದ್ರು. ಅವರೊಂದಿಗೆಲ್ಲ ಈ ಅಕ್ಷರಾಭ್ಯಾಸ ಎಲ್ಲ ಮಾಡ್ತಿದ್ದು. ಆಮೇಲೆ ತದನಂತರ ಹಾಗೆ ಬಿದ್ದು ಹೀಗಿದ್ದು ಗುರುಕಲ್ಲ ಅಂದ್ರಾಗೆ ಏನೋ ಒಳ್ಳೊಳ್ಳೆ ಕಂಪನಿ ಹೋಗಿ 1951 ಇಸ್ವಿಲಿ ಚಿತ್ರ ಪ್ರಪಂಚ ಸ್ವರೂಪದ ಮುಂಚೆ ಹೋಗಿರಾಗ ನೇಚರನ್ನ ಕಂಪನಿ ನನ್ನ ಮತ್ತು ನನ್ನ ಇಲ್ಲಿಂದ ಸಿನಿಮಾ ಪ್ರಪಂಚದಲ್ಲಿರ್ತಕ್ಕಂಥ ಜನಗಳ ಅಲ್ಲಿದ್ದು 50ನೇ ವಯಸ್ಸಿಗೆ ಗೋರಕಲ್ಲಪ್ಪ ಚಿತ್ರಕ್ಕೆ ನಾನು ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿಗೆ ಹೋದ. ಆ ಚಿತ್ರ ಕೂಡ ಬಹಳ ಯಶಸ್ವಿ ಆಯ್ತು. ನಾನು ಇನ್ನೇನು ಪಾತ್ರ ಮಾಡಿದ್ರು ಕೂಡ ಯಾವೆಲ್ಲ ಹಾಗೆ ಮಾಡಿದ್ರು నాకు ಗೊತ್ತಿಲ್ಲ. ಆದ್ರೂ ಕೂಡ ಆ ಗೋರಕಲ್ಲಪ್ಪ ಚಿತ್ರ ಇಷ್ಟೊಂದು ನಿಜವಾಗೋದು ಕಾರಣ ಆಯ್ತು.
ಅಂದ್ರೆ ನೀವು ಚಿತ್ರದುರ್ಗಕ್ಕೆ ಸೇರೋದಕ್ಕೆ ಮೊದಲು ಒಟ್ಟು ಎಷ್ಟು ನಾಟಕದ ಕಂಪನಿಗಳಲ್ಲಿ ಬೇರೆ ಬೇರೆ ಕಂಪನಿಗಳು ಯಾವ್ಯಾವ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರಿ, ಯಾವ್ಯಾವ ಪಾತ್ರಗಳು ಮಾಡಿದ್ರಿ? ನಾನು ಬಾಲ ಪಾತ್ರ ಆಸೆ ಪಾತ್ರಗಳೆಲ್ಲ ಮಾಡಿದೆ. ಅಲ್ಲಿ ಬಾಲ್ಯ ಪಾತ್ರ ಅಂದ್ರೆ ಯಾವಾಗ ಮಾಡಿದ್ರಿ? ಲೋಕಾಶ ಆ ಸಂದರ್ಭದಲ್ಲಿ ಕೃಷ್ಣ, ಆಮೇಲೆ ಹಾಸ್ಯ ಮತ್ತೊಂದು ಪಾತ್ರ, ಅಲ್ಲಿಂದ ಪ್ರಭಾವಿ ಪಾತ್ರ, ಈಗ ನಾನಾ ಪ್ರಹ್ಲಾದ ಎಲ್ಲ ಪಾತ್ರ ಮಾಡಿದ್ವಿ. ಪ್ರಭಾವಿತ ಶಾರೀರೋಗೆಲ್ಲ ಹೋದ್ಮೇಲೆ ಸ್ವಲ್ಪ ಹಾಸ್ಯಕ್ಕೆ ನನ್ನ ಮುಖ ಹೋಗ್ತಿದ್ದ ಕಾಲಕ್ಕೆ ಆಗ ನನ್ನ ಅದಕ್ಕೋಸ್ಕರ ಅಳವಡಿಸ್ಕೊಂಡ್ರು. ಹಾಗೆ ಒಂದು ಕೃಪೆ ದೈವಾಗ್ರ ಆ ಪಾತ್ರ ಮುಂದೆ ಬಂದಿದ್ದೇನೆ. ಒಟ್ಟು ಎಷ್ಟು ಚಿತ್ರಗಳು ಮಾಡಿದ್ರಿ? 205 ಚಿತ್ರ ಆಗಿದೆ. 205 ಚಿತ್ರಗಳಲ್ಲಿ ನೀವು ಮನಸ್ಸಿಗೆ ತೃಪ್ತಿ ಕೊಟ್ಟಿರ್ತಕ್ಕಂಥ ಕೆಲವಾರು ಚಿತ್ರಗಳ ಹೆಸರು ಹೇಳ್ಬೋದೆ? ನಾನು ಹೇಳಿ ಆದ್ರೆ ಜಯಲಲಿತಪ್ಪ ಚಿತ್ರ ಅದನ್ನ ಹೇಳಬೇಕಾದ ಕರ್ತವ್ಯ. ನಂತರ ಹರಿಶ್ಚಂದ್ರ, ಲೆಕ್ಕಾದೇಶ್ವರ್ಗ, ಪ್ರೊಫೆಸರ್ ವಿಶ್ವರಾಯ, ಬೆಂಗಳೂರು, ಇನ್ನು ನಾನಾ ಚಿತ್ರ ಇಂಗ್ಲಿಷ್ ಕಾಣ್ತಾ ಇಲ್ಲ. ಮತ್ತೆ ಮೊದಲಿಗೆ ಚಿತ್ರದಲ್ಲಿ ಪಾತ್ರ ವಹಿಸೋದಕ್ಕೆ ನಿಮ್ಗೆ ಪ್ರೋತ್ಸಾಹ ಕೊಟ್ಟರು ಯಾರು? ಅವರ ದಿಗ್ಗಿ ಕರ್ನಾಟಕ ಪ್ರದೇಶಕ್ಕೆ ಕರ್ಕೊಂಡು ಹೋದ್ರಲ್ಲ ಶ್ರೀಕರ ಅಂತ ಪೂಜ್ಯರಾದ ವೀರಣ್ಣನವರು, ಅದರೊಳಗೆ ಕರ್ನಾಟಕ ಪ್ರದೇಶನವರು ಯೂನಿಯನ್ನವರು ಹೀಗಾಗಿ ಇವತ್ತು ಅವರು ಕೂಡ ನೆರವಿಲ್ಲ ಪೂಜ್ಯರ ಅಂತ ಸಿಂಹಾರ ಅದ್ರ ವಿಚಾರ ಕೇಳೋದಕ್ಕೆ ಹೇಳ್ತೀನಿ. ಅದು ಬಹಳ ಮುಖ್ಯವಾದ ವಿಷಯ. ಅವರ ಮುಖಾಂತರವಾಗಿ ನಾವು ಇಷ್ಟರ ಮಟ್ಟಿಗೆ ನಿಲ್ಲುವ ಸಾಧ್ಯವಾಯಿತು. ಹೆಚ್ಚಿನ ಸಿಂಹ ಅವರಂತಹ ಒಬ್ಬ ಪ್ರತಿಭಾವಂತ ಕೈಕೆಲ್ಲ ಕೆಲಸ ಮಾಡಿದ ಮೇಲೆ ಅವರು ಒಂದು ಯಾವುದೋ ನಾಟಕ ಅಂತ ಅದರಲ್ಲಿ ಏನಾದ್ರು ತಾವು ಪಾತ್ರ ಮಾಡಿದ ಜ್ಞಾಪಕ ಉಂಟಾ? ನಾನು ಅವ್ರ ಕಂಪನಿ ಇರಲಿಲ್ಲ, ಆದ್ರೆ ಶೇಷಾದ್ರಿ ಅಂತ ಹೋಗಿದ್ರು, ಅವ್ರ ಕಂಪನಿ ಮಾಡಿದ್ರು. ಆಗ ಧರ್ಮರತ್ನಾಕರ ಸಂಸಾರ ಲೋಕಗಳ ಅಂತಿದಾಗ ನಾನು ಅವ್ರ ಜೊತೆ ಪಾಠ ಮಾಡಿದ್ದು. ಆದ್ರೆ ಹೆಚ್ಚಿನ ಸಿಂಹರವ್ರಿಂದ ಸಿಂಹ ಸೆಲೆಕ್ಟೆಡ್ ಆರ್ಟಿಸ್ಟ್ ಅಂತ ಒಂದು ಕಂಪನಿ ಇತ್ತು. ಹೌದು, ನಾನು ಮಾತ್ರ ಇಲ್ಲಿನ ಕಂಪನಿ ಅಂದ್ರೆ ಅವ್ರ ಜೊತೆಯಲ್ಲಿದ್ದೀನಿ. ಮುಂದೆ 41 ಕಂಪನಿ ನಾನು ಚಿಕ್ಕವನಾಗಿದ್ದಾಗ ಅವ್ರನ್ನ ಕೂಡ ಆ ಕಂಪನಿ ಇದ್ದಾರೆ. ಅಂದ್ರೆ ನೀವು ಚಿಕ್ಕಂದಲ್ಲಿ ಹೆಚ್ಚಿಗೆ ಪೌರಾಣಿಕ ಐತಿಹಾಸಿಕ ನಾಟಕಗಳಲ್ಲೇ ಪಾತ್ರ ವಹಿಸಿದ್ರು? ಸಾಮಾಜಿಕ ನಾಟಕಗಳು ಗುಂಡೂರವರು ಬರೆದಿದ್ರು, ಈ ಸಾವಕಾರ ನಾಟಕ ಬರೆದಿದ್ರಲ್ಲ ಅವರು ಕಲಿಯುಗ ಅಂತ ಅಷ್ಟೇ. ಆ ಮಲ್ಲಪ್ಪಲ್ಲ ನಾಟಕಗಳಿಂದ ಬೇರೆ ಏನಿಲ್ಲ. ಹರಿಶ್ಚಂದ್ರ, ರಾಮಾಯಣ, ಕೃಷ್ಣ ಇದೆ. ಅದು ಆ ಕಾಲದಲ್ಲಿ ಅಷ್ಟೇನು ಸಾಮಾಜಿಕ ಭಯ ಇರಲಿಲ್ಲ. ಇಲ್ಲಿ ಸಾವಕಾರ ಅಂತ ಬಂದು ಧರ್ಮದ ಆಸ ಅಂತ ಹೆಸರಿಟ್ಟಿದ್ರು, ಅದಷ್ಟು ಹೆಸರಿನಿಂದ ಸಕ್ಸಸ್ ಆಗಲಿಲ್ಲ. ಈ ದಾವಣಗೆರೆ ಬಂದಾಗ ನಾವು 1953 ಇಸ್ವಿ 1952 ಆಗ ಸಾವಕಾರ ಪ್ರಯೋಗ ಮಾಡಿದ ಮೇಲೆ ಅಲ್ಲೇ 75 ಸಹಕಾರದ್ದು ಅಲ್ಲಿ ನಾವು ರಿಸಲ್ಟ್ ಬಂದು ಮತ್ತೆ ರಾಜ್ಕುಮಾರ್ ಅವರು, ಬಾಲಕೃಷ್ಣ, ನೀವು ಅಯ್ಯರು ಇವೆಲ್ಲ ಸೇರ್ಕೊಂಡು ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡ್ಕೊಂಡಿದ್ರಲ್ಲ, ಆ ಸಂಘ ಏನಾಯ್ತು ಅದ್ರದ್ದು? 64 ಆದ್ರೆ ಆ ಸಂಘದಲ್ಲಿ ಸಾಕಷ್ಟು ಒಂದು ಒಳ್ಳೊಳ್ಳೆ ಕಾರ್ಯಗಳೆಲ್ಲ ನಡೀತು, ಇರಬೇಕಾಗಿತ್ತು. ಆದ್ರೆ ಎಲ್ಲರೂ ನಿಗಾಹ ಕಾರ್ಯಕ್ರಮದಿಂದ ಅದು ಎಲ್ಲರೂ ಮನಸ್ಸಿಂದ ನಡೆಸೋಕೆ ಆಗಲಿಲ್ಲ. ಆದ್ರೆ ಆ ಹೆಸರಿನಿಂದ ಒಂದು ಚಿತ್ರ ತೆಗೆದು ನಾವು ರಣಧೀರ ಕಂಠೀರ ಅಂತ ನಾನು ನೋಡಿದ್ದೀನಿ. ಆ ಚಿತ್ರ ಬಹಳ ಚೆನ್ನಾಗಿತ್ತು, ಆಗ ಯಶಸ್ವಿ ಆಗಲಿಲ್ಲ. ಆಮೇಲೆ ಈಗ 2 ರನ್ 3 ರನ್ 4 ರನ್ನಲ್ಲಿ ಚೆನ್ನಾಗಿ ಹೋಗ್ತದೆ. ಅಂತೂ ಆ ಸಂಘದಿಂದ ಒಳ್ಳೆಯ ಕಾರ್ಯಗಳಾಯ್ತು. ಇನ್ನೂ ಆ ಸಂಘದ ಬಗ್ಗೆ ಸ್ವಲ್ಪ ನಿಸ್ಸಹಾಯಕರಿಗೆ ಕಾರಣವಾಗ್ತಿತ್ತು ಅಂತ ಕಾಣುತ್ತೆ. ಯಾಕಂದ್ರೆ ಕಲಾವಿದರು ಅಂತ ಗೊತ್ತೇನೆ ಶ್ರೀಮಂತರಲ್ಲೂ ಆಗಿರಲ್ಲ, ನಾನಾ ಕಾರಣಗಳಿಂದ ತೊಂದರೆ ಬಂದೋ ಬರುತ್ತೆ. ಆ ಸಂದರ್ಭದಲ್ಲಿ ನೆರವಾಗ್ತಿತ್ತು. ಹೌದು, ನಾನು ಕೇಳಿದ್ದೀನಿ, ನಾನು ನೋಡಿದ್ದೀನಿ. ಅನೇಕ ಸಹಾಯಕ ಪ್ರದರ್ಶನಗಳನ್ನೆಲ್ಲ ತಾವು ಅಭಿನಯಿಸಿ ಅನೇಕ ಸಂಗೀತ ಸಂಸ್ಥೆಗಳಿಗೆ ಸಹಾಯ ಮಾಡ್ತಾ ಇದ್ರಿ. ಅವು ಮುಂದುವರೆದು ಮಂದಿಗೆ ಚೆನ್ನಾಗಿದ್ದ ಏನ್ ಕಾರಣ ಗೊತ್ತಲ್ಲ. ಅಂತೂ 64 ವರ್ಷ ಕೊನೆಯ ದಿವಸ ಮಳೆನಾಟ ಅಂತ ಹೋಗಿದ್ದು ಶೃಂಗೇರಿ ಒಳಗೆ ನಾನೇ ಮಾತಾಡ್ಬಾರ್ದು ಅಂತ ಶೃಂಗೇರಿಗೆ ಹೋದಾಗ ಅಲ್ಲಿ ಒಂದು ಕಾಲೇಜಿಗೋಸ್ಕರವಾಗಿ ಆಗ ಇವತ್ತು ಅವರು ಕೂಡ ಕೀರ್ತಿ ಆಗಿದ್ದಾರೆ. ಚಂದ್ರಮೌಳೇಶ್ವರ ಅಂತ ಅವರು ಪ್ರೆಸಿಡೆಂಟ್, ಬಹಳ ದೊಡ್ಡ ವ್ಯಕ್ತಿ. ಅದರಿಂದ ಮಾತಾಡ್ಕೊಡುವ ಕಾಲೇಜ್ ಕಳಿಸ್ಬೇಕು ಅಂತ ಹೇಳಿದ್ರು. ಆಗ ಅದು ನಮ್ಮ ಸ್ನೇಹಿತರ ಹತ್ರ ಹಿರಿಯರ ಮಾತಾಡ್ಕೊಂಡು ಬರ್ತೀವಿ. ಅಂದಾಗೆ ಆಕರಿಂದ ಶಿವಮೊಗ್ಗ ಯಾರೋ ಕಾಂಟ್ಯಾಕ್ಟ್ ಮಾಡಿದ್ರು. ಆಗ ಹೇಳಿದ್ರು, ನೋಡಿ ಈಗ ಒಂದು ಖರ್ಚಾಗಿ ಆಗುತ್ತೆ, ಶ್ರೀಗಂಧ ತೊಡಗಿ ಯಾರೋ ಆಡಿಸ್ಕೊಂಡಿದ್ದ. ಅಲ್ಲಿ ಹೋಗಿ ನಾವು ಒಂದು ಜನರನ್ನೆಲ್ಲ ಮಾಡಬೇಕು ಅಂತ ಹೇಳಿದಕ್ಕೆ ಅಲ್ಲಿ 2-3 ಚೇಟು ಜನ ಅವರು 50 ಮಾಡಿದ್ರು. ಒಂದು ಸಲ 2 ಲಕ್ಷ ಬೇರೆ ಕಣ್ಣಪ್ಪ ಆಡ್ಬೋದು. ಬೇರೆ ಕಣ್ಣಪ್ಪ ಮುಗಿಸಿ ನಾವಿರ್ತಕ್ಕಂಥ ಸ್ಥಳಕ್ಕೆ ಬಂದು ಊಟೋಪಚಾರದ ಮುಗ್ದ ಅದೆಲ್ಲಿತ್ತು ಮಳೆ ಏನ್ ಕಟ್ಟಿಲ್ಲ ಥಿಯೇಟ್ರು ಕೂಡ ನೋಡ್ಬೇಕು. ಆಮೇಲೆ ವೈಯಕ್ತಿಕ ಕೇಳ್ಬೇಕಾದ್ರೆ ನೀವು ಕೆಲವು ಚಿತ್ರಗಳನ್ನು ಕೂಡ 4 ದಿನ ಸೇರಿ ಮಾಡಿದ್ರು. ಇನ್ನೊಂದು ಮನೆ ಒಂದು 4 ವರ್ಷದಲ್ಲಿ ಪ್ರೊಫೆಸರ್ ವಿಶ್ವರಾಯ ಅಂತ ನನ್ನ ಮಗನ ಹೆಸರಿನಲ್ಲಿ ಶ್ರೀಕಾಂತ ಚಿತ್ರ ನಾನು ಬೇರೆ ಆಯ್ತು. ಅದು ಇನ್ನೂ ಚಿತ್ರವೇ ಚಿತ್ರ ಕೂಡ ಯಶಸ್ವಿ ಆಯ್ತು. ಸಾಮಾನ್ಯವಾಗಿ ನಾನು ಆಚೆ ಬಂದಾಗ ತೊಂದರೆ ಆಗ್ಲಿಲ್ಲ.
ಮೇಲೆ ಮತ್ತೊಂದು ಚಿತ್ರ ಕೈ ಹಾಕ್ತಕ್ಕಂತ ಒಂದು ನಿಮ್ಗೆ ಧೈರ್ಯ ಬಂದಂಗಾಯ್ತಲ್ಲ. ಇದೆ ಕಥೆ ನೈಸರ್ಗಾದ ಆಗ್ಬೇಕಲ್ಲ ಅನ್ನೋಕ್ಕೋಸ್ಕರವಾಗಿ ಇಲ್ಲಿ ಒಂದು ನಿರ್ಣಯ ಆಗಿದೆ. ಅಂದ್ರೆ ಒಂದು ಇನ್ನೊಂದು ಚಿತ್ರ ನಿರ್ಮಾಣ ಮಾಡೋ ಸಿದ್ಧತೆ ಅಂದ್ರೆ ಸೆಪ್ಟೆಂಬರ್ ಮೇಲೆ ಅಕ್ಟೋಬರ್ ಮಾಡೋಣ ಅಂತ ಇಲ್ಲೇ ಮಾಡ್ಕೋಬೇಕಿದ್ದೆ. ಮಳೆ ಮೊದಲೇ ತೊಂದರೆ ಇರೋದು ಅದಕ್ಕೆ ಸಿಕ್ಕಾಟ್ ಹೋಗಿದ್ರೆ ಬಹಳ ಕಷ್ಟ ಅಂತ. ಎಷ್ಟು ಜನ ಮಕ್ಕಳು ಏನೇನ್ ಮಾಡ್ತಾ ಇದಾರೆ? ಯಾರನ್ನಾರು ನಿಮ್ಮ ಪ್ರೊಫೆಷನ್ ಅಲ್ಲಿ ಯಾರನ್ನಾರು ತಯಾರು ಮಾಡಿದ್ದೀರಾ? ಹೇಗೆ ಕಾಣ್ಕೊಂಡವ್ರಿಗೆ ವಿದ್ಯಾವಂತರಾಗಲಿ ಆಮೇಲೆ ಅವಳಿಗಾರ ಅಂತ ನಾವು ತಿಳಿದಿಲ್ಲ. ಅಂದ್ರೆ ಈಗ ಚಿಕ್ಕಂದಿನೇ ನಿಮ್ಮ ಪ್ರತಿಭೆ ಬೆಳೆಗೋದಕ್ಕೆ ಒಂದು ಅವಕಾಶ, ಒಂದು ವಾತಾವರಣ ಅಂಶ. ಹಾಗೆ ನೀವು ಒಬ್ಬ ಒಳ್ಳೆ ನಟರಾಗಿರೋದ್ರಿಂದ ನಿಮ್ಮ ಮಕ್ಕಳ ಪೈಕಿ ಒಬ್ಬರನ್ನ ಚಿಕ್ಕಂದಿನೇ ತರಬೇತಿ ಕೊಟ್ಟು ನಿಮ್ಮ ಸ್ಥಾನಕ್ಕೆ ಇರೋ ಹಾಗೆ ಯಾಕೆ ಮಾಡಬಾರ್ದು ನೀವು? ಇದಕ್ಕೋಸ್ಕರ ಪ್ರಯತ್ನ ಪಟ್ಟರೆ ವಿದ್ಯಾಭ್ಯಾಸ ಎಲ್ಲ ಹಾಳಾಗೋಗುತ್ತೆ. ವಿದ್ಯಾಭ್ಯಾಸ ಎಲ್ಲಿವರೆಗಾಗಿದೆ? ಅದು ಬೇರೆ ವಿಷಯ, ಇದು ಬೇರೆ ವಿಷಯ. ಆ ಕಾಲಕ್ಕೆ ಅದು ಚೆನ್ನಾಗಿತ್ತು. ಈಗ ನಾನು ಕೂಡ ಅಷ್ಟೋ ಪಶ್ಚಾತ್ತಾಪ ನೋಡ್ತೀನಿ. ನಾನು ಸ್ವಲ್ಪ ಎಷ್ಟೊತ್ತೆ ವಿಷಯ ಆದ್ರೂ ಮಾಡ್ಕೊಳ್ಳಲ್ವಲ್ಲ. ಇದು ವ್ಯವಹಾರಕ್ಕೋಸ್ಕರ ಅಷ್ಟೇ. ಇಂಗ್ಲಿಷ್ ಹೋದ್ರೆ ವಿದ್ಯಾವಂತ ಅಂತಲ್ಲ ಅಷ್ಟೇ. ಮತ್ತು ಒಟ್ಟಲ್ಲಿ ನಮ್ಗೆ 7 ಜನ ಮಕ್ಕಳಿದ್ದಾರೆ. ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿ, ಗಂಡು ಮಕ್ಕಳು ಚಿಕ್ಕವರಿಂದ ಇಬ್ಬರು 10th ಸ್ಟ್ಯಾಂಡರ್ಡ್, ಇನ್ನೊಂದು 7th ಸ್ಟ್ಯಾಂಡರ್ಡ್ ಇದ್ದಾನೆ. ಅವರ ಪರೀಕ್ಷೆಯನ್ನ ಒಂದು ಪರಮಾತ್ಮ ಕೊಡಬೇಕು. ಮತ್ತೆ ನಾನು ಅವ್ರ ಪ್ರಯತ್ನ ಬರ್ತೇನೆ. ಅವ್ರು ಚೆನ್ನಾಗಾಗಬೇಕು ಅಂತ ಇದ್ದಿರ್ತಾನೆ. ನಮಗೂ ಆಸೆ ತಂದೆ ಮಕ್ಕಳು ಬರಬೇಕು ಅಂತ ನಮ್ಗೂ ಆಸೆ ಇದೆ. ನಮ್ಮಿಂದ ಒಂದು ಹೆಸರು ಬಂದಿತ್ತು. ಆಯ್ತು ಅಂತರಾಗಲೇ ಇದೆ. ಈ ಕನ್ನಡದಲ್ಲಿ ಸಾಮಾನ್ಯವಾಗಿ ಕೆಲವು ಫಾರ್ಮುಲಾ ಚಿತ್ರಗಳೇ ಇರುತ್ತೆ. ಅಂದ್ರೆ ಇಷ್ಟು ಡ್ಯಾನ್ಸ್ ಇರಬೇಕು, ಇಷ್ಟು ಸಂಗೀತ ಇರಬೇಕು, ಇಂಥ ಒಂದು ನಿರ್ಣಯ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ನಾನು ನಿಮ್ಮಂತ ಹೇಳೋದಂದ್ರೆ ಹಾಸ್ಯ ನಟರಾಗಿರೋದ್ರಿಂದ ಕನ್ನಡದಲ್ಲಿ ಸಂಪೂರ್ಣ ಮೊದಲಿಂದ ಕೊನೆಯವರೆಗೂ ಕೂಡ ಹಾಸ್ಯವನ್ನೇ ಮುಖ್ಯ ಆಧಾರವಾಗಿ ಇಟ್ಕೊಂಡು ತಯಾರಿಸತಕ್ಕಂತ ಚಿತ್ರನ ಯಾಕೆ ಮಾಡಬಾರ್ದು? ಅಥವಾ ಏನಾದ್ರು ಮಾಡಿದ್ದೀರಾ ಇದ್ರ ವಿಷಯ? ಈಗ ಹಾಸ್ಯ ಪ್ರಧಾನವಾದ ಚಿತ್ರ ಪ್ರೊಫೆಸರ್ ಉತ್ತರಾಯ, ಅದರಲ್ಲಿ ಕೂಡ ಎಲ್ಲೂ ಹಾಸ್ಯ ಆಗಿರ್ಬಾರ್ದು. ಕೆಲವು ಇಂಗ್ಲಿಷ್ ಚಿತ್ರಗಳು ಬರುತ್ತೆ, ಆದ್ರೆ 7 ಜನ ಬೇರೆ ಜನ. ನಮ್ದು ಹಾಗಲ್ಲ, ಅದ್ರಲ್ಲಿ ಕೂಡ ಎಲ್ಲ ಸೇರಿಸ್ಬೇಕಾಗುತ್ತೆ. ಹಾಸ್ಯ ಕೂಡ ಒಂದು ಹೆಚ್ಚಿದಾಗ ನೋಡಿದ್ರೆ ನಮ್ಮ ಜನಕ್ಕೆ ಹಿಡಿಸೋದು ಕಷ್ಟ. ಅದಕ್ಕೋಸ್ಕರವಾಗಿ ಕಥೆ ಮಾಡ್ಕೊಳ್ಳೋದು ಬಹಳ ಕಷ್ಟ, ಪರಿಣಾಮ ಮಾಡೋದು ಇನ್ನೂ ಕಷ್ಟ. ಅದಕ್ಕೋಸ್ಕರ ನಾವು ಸಂಧಾನ ಮಾಡಿದ್ರು. ಎಲ್ಲರೂ ಕೂಡ ಬಹಳ ಚೆನ್ನಾಗಿದೆ. ಉತ್ತಮ ಹಾಸ್ಯದಲ್ಲಿ ಈ ಚಿತ್ರ ಬಂದಿರೋದು ಅಪರೂಪ ಅಂತ ಹೇಳಿದ್ರು. ಅದೇ ನನ್ನ ಭಾಗ್ಯ. ಅದೇ ರೀತಿ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಎಲ್ಲ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಸಂಕಲ್ಪಗಳೆಲ್ಲ ಕೂಡಿ ಬರಬೇಕು. ಹಳೆ ನೀತಿಯಲ್ಲಿ ನಾಟಕದ ಕಂಪನಿಗಳ ಸಂಖ್ಯೆ ಬಹಳ ಕಡಿಮೆ ಆಗುತ್ತಿದೆ. ಈಗ ಕೇವಲ 200 ಇದೆ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ಬೆಳೀತಾ ಇದೆ. ನಾಟಕದ ಕಂಪನಿಗಳು ಬಹಳ ಇದೆ. ತಾವು ಕೂಡ ಆಗಾಗ್ಗೆ ತಮ್ಮ ದೊರಕಿದಾಗ ಆಗಾಗ ಬಂದು ನಾಟಕದಲ್ಲಿ ಭಾಗವಹಿಸಿ ಪ್ರೇಕ್ಷಕರ ಮನರಂಜನೆಯನ್ನ ತಾವು ಮಾಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನಾವು ವಿಷಯ ಏನ್ ಕೇಳಬೇಕು ಅಂದ್ರೆ, ಉತ್ತರ ಕರ್ನಾಟಕದಲ್ಲೂ ಕೂಡ ಅನೇಕ ಕಥೆಗಳನ್ನು ಬರೆಯೋರು, ಮತ್ತೆ ಸಂಗೀತ ದಿಗ್ದರ್ಶಕರು, ಒಳ್ಳೆ ಸುಶ್ರಾವ್ಯವಾದ ಹಾಡ್ತಕ್ಕಂಥವ್ರು, ಒಳ್ಳೊಳ್ಳೆಯ ನಟ ವರ್ಗದವರು ಕೂಡ ಬಹಳ ಇದ್ದಾರೆ. ನನ್ನ ಒಂದು ಸಲಹೆ ಅಥವಾ ತಮ್ಮ ಒಂದು ಪ್ರಾರ್ಥನೆ ಏನು ಅಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಳ್ಳೆಯ ಉತ್ತಮ ನಟನೆಗಳನ್ನ ಮುಂದೆ ಏನಾದ್ರು ತಾವು ಚಿತ್ರ ತಯಾರು ಮಾಡಿದ್ರೆ ಅದಕ್ಕೆ ಅವರ ಸೇವೆಯನ್ನು ತಾವು ಉಪಯೋಗ ಮಾಡ್ಕೊಂಡು ಇಲ್ಲಿಯ ಜನರಿಗೂ ಕೂಡ ಇಲ್ಲಿಯ ನಟವರ್ಗದವರಿಗೆ ತಾವು ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಒಂದು ಪ್ರಾರ್ಥನೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ಸರ್, ಇದ್ರಾಗೆ ಇಲ್ಲಿರೋ ಕಂಪ್ನಿಗಳಲ್ಲಿಲ್ಲ, ಅಲ್ಲಿ ಪ್ರೋತ್ಸಾಹ ಕಮ್ಮಿ. ಆದ್ರೆ ಈಗೀಗ ಇಲ್ಲಿಯ ಕಂಪ್ನಿಗಳು ಅಲ್ಲಿ ಬಂದು ಸಾಕಷ್ಟು ಯಶಸ್ವಿ ನಡೆಸ್ತಾ ಇದೆ. ನಾವು ಕೂಡ ಇದ್ರೊಳಗೆ ಎಲ್ಲ ಸಂದರ್ಭಗಳಲ್ಲಿ ಹೋಗಿ ಬಾಕಿ. ಯಾಕೆ ನಾಟಕದಲ್ಲಿ ಬಂದಿರೋದ್ರಿಂದ ನಾನು ಇವತ್ತಿಗೆ ಕೊಡ್ತಿಲ್ಲ. ನಾನು ಸಿನಿಮಾ ವೇದಿಕೆ 1 ನಿಮಿಷ ಕೊಡ್ತಿಲ್ದಾಗಿದ್ರು ಕೂಡ ಆದ್ರೂ ಕೂಡ ನಾನು 1 ದಿವಸ 8 ದಿವಸ ನಾನು ಬಿಡುವ ಮಾಡ್ತೀನಿ. ಆ ಸಂದರ್ಭದಲ್ಲಿ 50-54 ನಿಮಿಷ ಕೂಡ ಬರ್ತಿದ್ದೆ. ನಾಟಕದಿಂದ ನಾನು ಬಿಟ್ಟಿಲ್ಲ. ಆದ್ರೆ ನೀವು ಹೇಳ್ತಾ ಹೋಗಿ ನನಗೆ ಇಲ್ಲಿಯ ಜನಗಳ ಒಂದು ಸಮೂಹವನ್ನು ಕಲ್ಪನೆ ಮಾಡಿಕೊಂಡು ಉತ್ತರ ದಕ್ಷಿಣ ಬೇರೆಗಳ ಹಾಗೆ ಅವರನ್ನು ಸೇರ್ಪಡಿಸಬೇಕು ಅಂತ ಹೇಳ್ತೀರಾ. ನಾನು ಒಂದು ಚಿತ್ರ ತೆಗೆದಿದ್ದೀನಿ. ಈಗ 2ನೇ ಚಿತ್ರದಲ್ಲಿ ಆದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಪಡ್ತೀನಿ. ಇದಕ್ಕೆ ಎಲ್ಲರ ಅಂದ್ರೆ ಇತರರು ನಿರ್ಮಾಪಕರ ಸಹಕಾರ ಸಹಾಯ ಬೇಕಾಗುತ್ತೆ. ಅವರು ಇಂತಹ ಸಂದರ್ಭದಲ್ಲಿ ಚಿತ್ರ ಬಂದಾಗ ಅವರು ನೋಡಿ ಆರಿಸ್ಕೊಂಡು ಹೋದ್ರೆ ನಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸ ಕಡಿಮೆ ಆಗುತ್ತೆ ಅಂತ ನನ್ನ ಭಾವನೆ ಇದೆ. ಯಾಕಂದ್ರೆ ಮನಸ್ಸುಗಳು ಇರುತ್ತೆ, ಹೇಳೋಕ್ಕಾಗಲ್ಲ. ಅದಕ್ಕೆ ಇಷ್ಟೊಂದು ಮಾತ್ರ ನಾನು ಮುಗಿಸ್ತಾ ಇದ್ದೀನಿ. ತಾವು ಪ್ರಯತ್ನ ಮಾಡಿ ಆದಷ್ಟು ಪ್ರೋತ್ಸಾಹ ಈ ಕಡೆಯವರು ಕೊಡಬೇಕು ಅಂತ ಕೇಳ್ಕೊತೀನಿ. ಅದು ನನ್ನ ವಯಸ್ಸಿಗೆ ಹೇಳಿದ್ರೆ ನಾನು ಸಂಗೀತ ಕೂಡ ಮನಸ್ಸಲ್ಲಿದೆ. ನನಗೆ ಅಷ್ಟು ಶಕ್ತಿ ಇಲ್ಲ. ಆದ್ರೂ ಕೂಡ ನಾನು ಮಾಡತಕ್ಕಂಥ ಚಿತ್ರಗಳ ಮುಂದೆ ಆ ರೀತಿಯಾಗಿ ನಾನು ಯಾರನ್ನಾದ್ರೂ ಆರಿಸಿ ಅದನ್ನ ಸೇರಿಸೋಕೆ ನಾನು ಸಂಗೀತ ಪ್ರಯತ್ನ ಮಾಡ್ತೀನಿ. ತಮಗೂ ಆಕಾಶವಾಣಿಗೂ ಸ್ವಲ್ಪ ಸಂಬಂಧ ಇರಬೇಕು ಅಲ್ಲ? ಬಹಳ ಸಂಬಂಧ. 1952 ಶ್ರೀ ಹುಟ್ಟೋಕ್ಕಿಂತ ಮುಂಚೆ ನಾವು ಮೈಸೂರಲ್ಲಿದ್ದಾಗ ಆಗ ನಾನು ವಾರ ಕೂಡ ಆಕಾಶವಾಣಿಯಲ್ಲಿ ನಾವು ಪಾತ್ರ ಮಾಡಿದ್ವಿ. ಪರಂಪರ ಸಂಗೀತ ಸೀರಿಯಲ್ ನಾವು ಮೋಸ ಪಾತ್ರ ಮಾಡಿದ್ದೆ. ತದನಂತರ ನಾವು ಪಿಕ್ಚರ್ ಕ್ಯಾಂಪ್ ಹೋದಾಗ ಕೂಡ ತಿರುಗ ಬರಬೇಕಾಗಿತ್ತು. ಅದಕ್ಕೋಸ್ಕರ ಕಲ್ಸ್ಕೊಂಡು ಅವಾಗ ನಮ್ಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ವಿ.
ಸ್ನೇಹಿತರೆ, ಸಿನಿಮಾ ಪ್ರಿಯರೇ, ಇದುವರೆಗೆ ನೋಡಿದ್ರಲ್ವಾ, ಕೇಳಿದ್ರಲ್ವಾ, ಹಾಸ್ಯ ಚಕ್ರವರ್ತಿ, ಕನ್ನಡ ಚಲನಚಿತ್ರರಂಗದ ದೊಡ್ಡ ಆಸ್ತಿಯಾಗಿದ್ದಂಥ TR ನರಸಿಂಹರಾಜು ಅವರ ಸಂದರ್ಶನ. 60ರ ದಶಕದಲ್ಲಿ ಇದನ್ನ ನನ್ನ ಪೂಜ್ಯ ತಂದೆ NS ವಾಮನ್ ಅವರು ಸಂದರ್ಶನ ಮಾಡಿದ್ರು. ಈ ನರಸಿಂಹರಾಜು, ಬಾಲಕೃಷ್ಣ, GV ಅಯ್ಯರ್, ರಾಜ್ಕುಮಾರ್, KS ಅಶ್ವಥ್, ಮಾಸ್ಟರ್ ಎಣ್ಣೆ ಇವರೆಲ್ಲ ನಮ್ಮ ತಂದೆನ ಗುರು ಸ್ವರೂಪರು ಅಂತ ತಿಳ್ಕೊಂಡಿದ್ರು. ನಮ್ಮ ತಂದೆಯ ಟ್ರೈನಿಂಗ್ನಿಂದ ಇವರೆಲ್ಲ ರಂಗಭೂಮಿಗೆ ಬಂದರು, ಚಲನಚಿತ್ರಕ್ಕೆ ಬಂದರು. ಹೀಗಾಗಿ TR ನರಸಿಂಹರಾಜು ಅವರು ಹಾಸ್ಯ ಚಕ್ರವರ್ತಿ. ಅವ್ರ ಸಿನಿಮಾಗಳು ನೋಡಿದಿರ ನೀವು? ನಕ್ಕರೆ ಅದೇ ಸ್ವರ್ಗ ಅನ್ನೋ ಒಂದು ಸಿನಿಮಾ 100 ಡೇಸ್ ಓಡ್ತು. ಅವ್ರದ್ದು 100 ಪಿಕ್ಚರ್ ಅದು. MR ವಿಠಲ್ ನಿರ್ದೇಶನ ಮಾಡಿದ್ದು. ಆ ಚಿತ್ರದಲ್ಲಿ ಅವ್ರ ಹಾಡು ಇತ್ತು, SPB ಹಾಡಿದ್ದಾರೆ. ಒಬ್ಬ ಹಾಸ್ಯ ನಟ ಹೀರೋ ಆಗಿ ಹಾಡುಗಳನ್ನ ಅವಕಾಶ ಇರುವಂಥ ನಟ ಅವರು. ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ಅವರು, ನಿಮಗೆ ಒಂದು ಉದಾಹರಣೆ ಹೇಳಿಬಿಟ್ಟು ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಬಹಳ ವರ್ಷಗಳ ಹಿಂದೆ, ಸುಮಾರು 59ನೇ ಇಸ್ವಿಯಲ್ಲಿ ನಾನು ನೋಡಿದ್ದು. ನಂಗೆ ಅವಾಗ 8 ವರ್ಷ. ಈ ಕನ್ನಡ ಕಲಾವಿದರಂತ ಒಂದು ತಂಡ ಮಾಡಿಕೊಂಡು ರಣಧೀರ ಕಂಠೀರವ ಚಲನಚಿತ್ರ ತೆಗೆದ್ರು 56ರಲ್ಲಿ. GV ಅಯ್ಯರ್, ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು ಇವ್ರು 4 ಜನ ಪಾರ್ಟ್ನರ್ಸ್. ಆ ಸಿನಿಮಾ ತೆಗೆದಾಗ ಅದು ಮೈಸೂರಿನ ಅರಸರ ಮನೆತನಕ್ಕೆ ಸಂಬಂಧಪಟ್ಟಿದ್ದು. ರಣಧೀರ ಕಂಠೀರವ ಚಿತ್ರ ತುಂಬಾ ಚೆನ್ನಾಗಿ ಹೋಯ್ತು. ಅದರಲ್ಲಿ ರಾಜ್ಕುಮಾರ್ ಅವರ ಅಭಿನಯ ಅದ್ಭುತವಾಗಿದೆ. 56-57ನೇ ಇಸ್ವಿಲ್ ಮಾಡಿದ್ದು. ಅವರು ಕನ್ನಡ ಚಲನಚಿತ್ರರಂಗದಿಂದ ಒಂದು ತಂಡ ಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿ ನಾಟಕ ಆಡಬೇಕು ಅಂತ ಹೊರಟರು. ಪ್ರವಾಹ ಪರಿಹಾರ ನಿಧಿಗೆ. ಅದು ಸುಮಾರು 58ರಿಂದ 60ನೇ ಇಸ್ವಿ ಒಳಗೆ. ನಾನು ಅವಾಗ ಚಿಕ್ಕವನಾಗಿದ್ದೆ. ಧಾರವಾಡದಲ್ಲಿ ಓಪನ್ ಏರ್ ಥಿಯೇಟರ್ನಲ್ಲಿ ಅವ್ರು 3 ನಾಟಕ ಮಾಡಿದ್ರು. ಸಾಹುಕಾರ, ಬೇಡ್ರ ಕಣ್ಣಪ್ಪ, HM ನಾಯಕ. ಈ 3 ನಾಟಕಗಳನ್ನ ನೀವೀಗ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಬಹಳ ಕಷ್ಟಕರವಾದಂಥ ನಾಟಕಗಳು. ಅದು ನೋಡೋವಂಥ ಭಾಗ್ಯ ನನಗಿತ್ತು. ಯಾವುದು ಅಂತ ಅದ್ರ ಬಗ್ಗೆ ಒಂಚೂರು ಹೇಳಿಬಿಟ್ಟು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಏನು ಅಂದರೆ, ಸಾಹುಕಾರ ಅನ್ನೋದ್ರಲ್ಲಿ ಮನಸ್ಸಿನಿಂದ ಸಾಹುಕಾರನ, ಹಣದಿಂದ ಸಾಹುಕಾರನ ಅಂತ ಒಂದು ಬರೆದಿರುವಂಥ ನಾಟಕ. GV ಅಯ್ಯರ್ ಅವರು ಕಂಜೂಸ್ ಪತ್ರ ಮಾಡ್ತಿದ್ರು. ಅವ್ರ ಹತ್ರ ಬಾಲಕೃಷ್ಣ, ನರಸಿಂಹರಾಜು ಇಬ್ರು ಕ್ಲಾರ್ಕ್ಸ್. ನರಸಿಂಹರಾಜು ಒಂದು 10-12 ಬಟ್ಟೆ ಹಾಕೊಂಡು ಬರೋರು ಒಂದ್ರ ಮೇಲೊಂದು. ಅವ್ರಿಗೆ ಊಟನೇ ಕೊಡ್ತಿರಲ್ಲ ಈ ಕಂಜೂಸ್ ಓನರ್. ಅವನ ಹೆಂಡತಿ ಪಾಪ ಒಳ್ಳೆಯವಳು, ಜಿಪುಣನ ಹೆಂಡತಿ. ಊಟ ಅಂದ ತಕ್ಷಣ ಅಮ್ಮ ಅಂತ ಹೇಳಿ ಇದ್ಬದ್ ಬಟ್ಟೆ ಎಲ್ಲ ಕಿತ್ತೋಸ್ತು ಬೇರೆ ಚಡ್ಡಿ ಒಳಗೆ ಓಡೋರು. ತಡಿಯೋ, ನಿನ್ಗೆಲ್ಲ ಊಟ ಅಂತ ವಾಪಸ್ ಕರೀತಾನೆ ಓನರ್. ಆ ಪಾರ್ಟನ್ನ ಅದ್ಭುತವಾಗಿ ಮಾಡ್ತಿದ್ರು. ಬಾಲಕೃಷ್ಣ ನರಸಿಂಹರಾಜು ಅವರು ಜೋಡಿಯಾಗಿ HM ನಾಯಕ ನಾಟಕದಲ್ಲಿ ಅವರು ಅದ್ಭುತವಾಗಿ ಮಾಡ್ತಾ ಇದ್ರು. ಬಡೆ ಖಾನ್ ಸಿದ್ಧಾಂತಿ ಅಂತ ಹೇಳಿ ಅವರಿಬ್ರು ಹಿಂದೂಗಳಾಗಿದ್ರು ಸಹ ಮುಸಲ್ಮಾನ್ ಬಾದಶಾಹನ ಆಡಳಿತದಲ್ಲಿ ಮುಸ್ಲಿಂ ಹೆಸರು ಇಟ್ಕೊಂಡು ಕೆಲಸ ಮಾಡ್ತಿರುವಂಥ ಸಂದರ್ಭ. ಹಾಸ್ಯ ಅಂದ್ರೆ ಹಾಸ್ಯ, ಅಷ್ಟು ಚೆನ್ನಾಗಿ K ಹಿರಣ್ಯ ಅವ್ರು ಬರೆದಿದ್ದ ನಾಟಕ. ಹಾಗೆ ಬೇಡ್ರ ಕಣ್ಣಪ್ಪ ನೀವು ಸಿನಿಮಾನೇ ನೋಡಿದ್ದೀರಿ. ನಾನು ಅದನ್ನ ರೇಡಿಯೋದಲ್ಲಿ ರಂಗಭೂಮಿಯಲ್ಲಿ ನೋಡಿದ್ದೀನಿ. ಆ ರಂಗಭೂಮಿಯಲ್ಲಿ ಮಾಡುವಾಗ KS ಅಶ್ವಥ್ ಅವರು ಈಶ್ವರನ್ ಪಾಠ ಮಾಡೋರು. ಕೊನೆ ದೃಶ್ಯದಲ್ಲಿ ರಾಜ್ಕುಮಾರ್ ಅವರು ಬೇಡ್ರ ಕಣ್ಣಪ್ಪನಾಗಿ ಕಣ್ ಕಿತ್ಕೊಳ್ಳೋಂಥ ದೃಶ್ಯ ಅಷ್ಟು ಚೆನ್ನಾಗಿ ಅಭಿನಯಿಸೋರು. ಸ್ಟೇಜ್ ಮೇಲೆ ಮಾಡಕ್ ಸಾಧ್ಯವಾಗುತ್ತಾ ಅಂತ. ಆವಾಗ ಸ್ಟೇಜಿನ ಇಡೀ ಹಿಂಭಾಗ ದೇವಸ್ಥಾನ ಬಿದ್ದು ಹೋಗಿ ಅದರೊಳಗಿಂದ ಲಿಂಗದಿಂದ ಈಶ್ವರ ಹೊರಗೆ ಬರ್ತಾನೆ KS ಅಶ್ವಥ್. ಈ ಥರದ್ದೆಲ್ಲ ಟ್ರಿಕ್ ಶಾಟ್ಸ್ ಇಲ್ಲ. ಆವಾಗ ಸಿನಿಮಾದಲ್ಲಿ ತೋರಿಸೋ ಹಾಗೆ ಏನು ಯಾವ ಟ್ರಿಕ್ಸು ಇಲ್ಲ. ಸ್ಟೇಜ್ ಮೇಲೆ ಹಾಡೋರು, ಪಾತ್ರ ಮಾಡೋರು ಅವರೇ ಹಾಡಬೇಕು. ಪ್ಲೇಬ್ಯಾಕ್ ಸಿಂಗಿಂಗ್ ಇಲ್ಲ. ಆ್ಯಕ್ಟ್ ಅವರೇ ಮಾಡಬೇಕು, ಮೇಕಪ್ ಅವರೇ ಮಾಡ್ಕೊಳ್ಬೇಕು. ಹೀಗಾಗಿ ಬಹಳ ಚೆನ್ನಾಗಿದ್ದಂಥ ಒಂದು ಕಾಲ. ಈಗ ನರಸಿಂಹರಾಜು ಅವ್ರ ಸಂದರ್ಶನ ನೋಡಿದ್ರಿ. ಕಳೆದ ವಾರ ತಾವು ನೋಡಿದ್ರಿ ಸುಂದರ ಕೃಷ್ಣ ಅರಸ್ ಅವ್ರದ್ದು. ಈಗ ಬರೋ ದಿವಸದಲ್ಲಿ ಯಾವುದು ಅಂತ ಹೇಳಿದ್ರೆ, ನಾವು ಅದನ್ನ ಪ್ರಸಾರ ಮಾಡೋದು ಬುಧವಾರ ಸಂಜೆ 6:05 ಯಾರದು ಮಾಡಬಹುದು? ಒಬ್ಬ ಯಂಗ್ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗಿ ಸಿನಿಮಾಗೆ ಬಂದಂಥವ್ರು, ವೆರಿ ಸ್ಮಾರ್ಟ್. ಕನ್ನಡ ಚಲನಚಿತ್ರ ರಂಗದಲ್ಲೇ ಬಹಳ ಸುಂದರನಾದಂಥ ಒಂದು ವ್ಯಕ್ತಿ. ಆಕ್ಸಿಡೆಂಟ್ ಆಗಿ ಆಮೇಲೆ ಅವರ ರೂಪ ಬೇರೆ ಆಗೋಯ್ತು. ಅವರು ಶಶಿಕುಮಾರ್ ಅವರು, ಯಂಗ್ ಡೈನಾಮಿಕ್ ಡಾನ್ಸಿಂಗ್ ಹೀರೋ ಅವರು. ಪ್ರೇಮಾಗ್ನಿ ಅನ್ನುವಂಥ ಒಂದು ಚಿತ್ರ TS ನಾಗಾಭರಣ ಅವರು ಮೈಸೂರಿನಲ್ಲಿ ನಿರ್ದೇಶನ ಮಾಡ್ತಾ ಇದ್ರು. ಇಡೀ ಸಿನಿಮಾ ಶೂಟಿಂಗ್ ಮೈಸೂರಿನಲ್ಲಾಗಿದೆ, ಸುತ್ತಮುತ್ತಲ ಸ್ಥಳಗಳಲ್ಲಾಗಿದೆ. ನಾನು ಆ ಶೂಟಿಂಗ್ಗೆ ಹೋಗ್ತಾ ಇದ್ದೆ ಸತತವಾಗಿ. ಆವಾಗ ಅರ್ಜುನ್ ಸರ್ಜಾ, ಖುಷ್ಬು, TS ನಾಗಾಭರಣ, ಆಮೇಲೆ ರಾಮಚಂದ್ರ ಅನ್ನುವಂಥ ಸಹ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಎಲ್ಲರ ಸಂದರ್ಶನ ಮಾಡಿದ್ದೆ. ಹಾಗೆ ಶಶಿಕುಮಾರ್ ಅವರು ಆವಾಗ ಅದರಲ್ಲಿ ವಿಲನ್ ಥರ ಕ್ಯಾರೆಕ್ಟರ್,
ಖುಷ್ಬುನ ಲವ್ ಮಾಡ್ತಾನೆ. ಸುಂದರ ಕೃಷ್ಣ ಅರಸು ಇವನಿಗೆ ಕೊಡಬೇಕು ಶ್ರೀಮಂತನಿಗೆ ಅಂತ. ಆದರೆ ಆಕೆ ಅರ್ಜುನ್ ಸರ್ಜಾ ಪಾತ್ರಧಾರಿಯನ್ನ ಪ್ರೇಮಿಸ್ತಾಳೆ. ಮೈಸೂರಿನ ಮಹಾರಾಣಿ ಕಾಲೇಜಿನ ಶೂಟಿಂಗ್ ಆಗೋದು. ಆವಾಗ ಒಂದು ಮಜಾನೂ ಆಯಿತು ಅಂತ ತಿಳ್ಕೊಳ್ಳಿ. ನನ್ನ ಹೆಂಡತಿ TOT ಟೂರ್ಸ್ ಅಂತ ಒಂದು ಕಂಪ್ನಿ ಇತ್ತು. ಅದಕ್ಕೆ ಮೊದಲು ಮೀಟಾ ಅಂತ ಕಂಪ್ನಿ ಇತ್ತು. ಶ್ರೀಕಂಠ ದತ್ತ ಒಡೆಯರ್ ನಡೆಸ್ತಾ ಇದ್ದದ್ದು, ಮೈಸೂರು ಹತ್ರ ಇತ್ತು. ಅದು ಅರಮನೆ ಹತ್ರ ಇತ್ತು. ಅಲ್ಲಿ ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ರೆಕಾರ್ಡ್ ಮಾಡ್ಲಿಕ್ಕೆ ಹೋಗಿದ್ದೆ. ಖುಷ್ಬು ಅವರು ಭಾಳ ಸ್ಮಾರ್ಟ್, ಅವಾಗ ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಗರ್ಲ್, ಚಿಕ್ಕ ವಯಸ್ಸು, ಕೆಂಪು ಡ್ರೆಸ್ ಹಾಕೊಂಡು ಕೆಂಪು ಕಾರ್ ಓಡಿಸ್ತಾ ಇದ್ರು. ಮಾರಿಸ್ ಕಾರ್ ಏನೋ ಇರ್ಬೇಕದು, ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಸಂದರ್ಶನ ಮಾಡಕ್ಕೆ ಹೋದಾಗ ಒಂದು 3-4 ಸಲ ಅವ್ರನ್ನ ಭೇಟಿಯಾಗಕ್ಕೆ ಹೋಗಿದ್ದೆ. ಹೋಟ್ಲಲ್ಲಿ ಇಳ್ಕೊಂಡಿದ್ರು. ಶೂಟಿಂಗ್ ಸ್ಪಾಟ್ ಮಹಾರಾಣಿ ಕಾಲೇಜು, ಅಲ್ಲಿಂದ ಬೇರೆ ಬೇರೆ ಸ್ಪಾಟು. ಸಂದರ್ಶನಕ್ಕೆ ತಯಾರಿ ಮಾಡೋದಕ್ಕೋಸ್ಕರ ನನ್ನನ್ನು ಅವ್ರ ಕಾರಲ್ಲಿ ಕೂರಿಸ್ಕೊಂಡು ಮೈಸೂರಲ್ಲಿ 4-5 ರೌಂಡ್ ಹೊಡೆದ್ವಿ ಬೇರೆ ಬೇರೆ ಕಡೆ. ನಮ್ಮ ಆಫೀಸ್ನಲ್ಲಿ ಉಮಾ ಅಸಿಸ್ಟೆಂಟ್ ಆಗಿದ್ದು ಬಾಳು ನೋಡ್ಬಿಟ್ಟು ಹೋಗಿ ನನ್ನ ಹೆಂಡತಿ ಕಿವಿ ಊದ್ಬಿಟ್ಟು, ಅಮ್ಮ ನಿಮ್ಮ ಗಂಡ ನಿಮ್ಮ ಕೈಗೆ ಸಿಗಲ್ಲ, ಖುಷ್ಬು ಹಿಂದೆ ಹೊಟ್ಟೋಗಿದ್ದಾರೆ ಅವರು, ಕೆಂಪು ಕಾರಲ್ಲಿ ಕೆಂಪು ಡ್ರೆಸ್ಸಲ್ಲಿ ಇರೋ ಅಂತ ಸುಂದರ ಯುವತಿ ಹೀರೋಯಿನ್ ಅವಳ ಜೊತೆ ಸುತ್ತುತ್ತಾ ಇದ್ದಾರೆ ನೋಡಿ, ಹುಷಾರಂದ. ಅಂದರೆ ಕಲಾವಿದರು ಎಲ್ಲರೂ ಸಹ ನಮಗೆ ಸೋದರ ಸೋದರಿಯರ ಸಮಾನ, ಆಯ್ತಾ. ನಮಗೆ ಆ ಥರದ ಕೆಟ್ಟ ದೃಷ್ಟಿ ಬರಲಿಲ್ಲ. ಹೀಗಾಗಿ ಉತ್ತಮ ಕಲಾವಿದರು ಅವ್ರ ಜೊತೆ ಇದ್ದೆ. ಹೀಗಾಗಿ ಬರುವ ಬುಧವಾರ ಸಂಜೆ 6:05 ನೋಡ್ಲಿಕ್ಕೆ ಮರಿಬೇಡಿ. ಐಸಿರಿ ಮೀಡಿಯಾ ವತಿಯಿಂದ ಶಶಿಕುಮಾರ್ ಅವರ ನಿರ್ದೇಶನ. ಶಶಿಕುಮಾರ್ ಯಂಗಿದ್ದಾಗ ಅವರ ಮೊದಲ ಚಿತ್ರ ಇದು, ಅಲ್ಲಿ ಸಂದರ್ಶನ ಮಾಡಿದ್ದು. ಹಾಗೆ ನಮ್ಮ ಐಸಿರಿ ಮೀಡಿಯಾದಿಂದ ಮೈಸೂರಿನಲ್ಲಿ ನಡೆಯುವಂಥ ಸಾಧ್ಯವಾದಷ್ಟು ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಕವರ್ ಮಾಡಬೇಕು ಅಂತಿದ್ದೀವಿ. ಆಸಕ್ತರು ನಮ್ಮನ್ನ ಸಂಪರ್ಕಿಸಬಹುದು. ನಾನು ನಿಮ್ಮ ಎನ್ ವಿ ರಮೇಶ್. ನನ್ನ ಜೊತೆ ಇದ್ದಾರೆ ಐಸಿರಿ ಸುರೇಶ್. ನಮಸ್ಕಾರ.